ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ಶುಭೋದಯಗಳು. 8ನೇ ತರಗತಿಯಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂತಹ ಮೊದಲನೇ ಅಧ್ಯಾಯ, ಅದರ ಪರಿಚಯ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಚಾರಗಳೇನೆಂದರೆ, ಮಕ್ಕಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾನವ ಒಬ್ಬ ಸಂಘಜೀವಿ. ಏಕೆ ಅಂತಂದರೆ ಅವನು ಸಮಾಜದಲ್ಲಿ ವಾಸಿಸ್ತದಾನೆ ಅಂತಂದರೆ, ಅಥವಾ ತನ್ನದೇ ಆದಂತಹ ಬದುಕಿನ ನೆಲೆ ಪರಿಸರವನ್ನು ನಿರ್ಮಿಸಿಕೊಂಡಿದ್ದಾನೆ ಅಂತಂದರೆ, ಅವನು ಇತರೆ ವ್ಯಕ್ತಿಗಳ ಜೊತೆಗೆ ಅಥವಾ ಇತರೆ ಮಾನವರ ಜೊತೆಗೆ ಬೆರೆತು ಮತ್ತು ಕಲೆತು ಜೀವನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಮಾನವ ಸಂಘಜೀವಿಯಾಗಿರೋದ್ರಿಂದ ಪ್ರಾಚೀನ ಕಾಲದಿಂದಲೂ ಇಂದಿನ ಕಾಲದಿಂದಲೂ ಕೂಡ ತಾನು ವಾಸಿಸುವ ಪರಿಸರವನ್ನ, ನಿಸರ್ಗವನ್ನ ಮತ್ತು ತಾನು ಸೃಷ್ಟಿಸಿಕೊಂಡಿರತಕ್ಕಂತಹ ಈ ಒಂದು ಸಾಮಾಜಿಕ ಜಗತ್ತನ್ನ ಹೆಚ್ಚು ಆಳವಾಗಿ ಮತ್ತು ನಿಖರವಾಗಿ ಅರ್ಥೈಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಸಂಘಜೀವಿಯಾಗಿರೋದ್ರಿಂದ ಇಲ್ಲಿ ಸಮಾಜ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ನಾವು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಸೊಸೈಟಿ ಅಂತಕ್ಕಂಥ ಕಂಪ್ಯಾನಿಯನ್ ಸಂಘಜೀವಿ, ಅದನ್ನು ತಿಳ್ಕೋಬೇಕು ಅಂತಂದ್ರೆ ಸಮಾಜಶಾಸ್ತ್ರದ ಅಧ್ಯಯನ ಪ್ರತಿಯೊಬ್ಬ ಮಾನವ ಜೀವಿಗೂ ಕೂಡ ಅಗತ್ಯವಾಗಿ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಫಲಿತಾಂಶಗಳು ಅಂತಂದ್ರೆ, ಸಮಾಜಶಾಸ್ತ್ರದ ಉಗಮ, ಅರ್ಥ, ಸ್ವರೂಪ, ವ್ಯಾಪ್ತಿ ಹಾಗೂ ಅದರ ಮಹತ್ವ, ಸಮಾಜಶಾಸ್ತ್ರಕ್ಕೂ ಮತ್ತು ಇತರೆ ಸಾಮಾಜಿಕ ವಿಜ್ಞಾನಗಳಿಗೂ ನಡುವೆ ಇರತಕ್ಕಂತಹ ವ್ಯತ್ಯಾಸಗಳು ಮತ್ತು ಸಂಬಂಧಗಳು, ಮತ್ತು ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು ಯಾರ್ಯಾರು ಅಂತ ಹೇಳಿ ಅದರಲ್ಲಿ ಅಧ್ಯಯನ ಮಾಡ್ತೀವಿ. ಉದಾಹರಣೆಗೆ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಂಟೆ, ಮತ್ತೆ ವೈಜ್ಞಾನಿಕ ಸಮಾಜವಾದದ ಪಿತಾಮಹನಾದಂತಹ ಕಾರ್ಲ್ ಮಾರ್ಕ್ಸ್, ಮಿಲಿಡಕ್ಕಿ, ಮ್ಯಾಕ್ಸ್ ವೆಬರ್. ಅದೇ ರೀತಿ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಅಂತೇಳಿ ಹೆಸರು ಗಳಿಸಿರ್ತಕ್ಕಂತಹ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್, GS ಗುರ್ವೆ, MN ಶ್ರೀನಿವಾಸ್, ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಪಕ್ಕದ ಊರು ಶಾಗಲೆ ಗ್ರಾಮದವರಂತ ಪಾರ್ವತಮ್ಮ, ಸಿ ಪಾರ್ವತಮ್ಮ, ಶ್ರೀಮತಿ ಇರಾವತಿ ಕರ್ವೆ ಹಾಗೂ AR ದೇಸಾಯಿ ಅಂತಕ್ಕಂಥ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ಮಕ್ಕಳೇ, ಇವತ್ತು ನಾವು ವಾಸ ಮಾಡ್ತಕ್ಕಂಥ ಈ ಸಮಾಜ ಸಂಕೀರ್ಣವಾಗಿದೆ, ತುಂಬಾ ವಿಶೇಷತೆಯನ್ನು ಕೂಡ ಹೊಂದಿರತಕ್ಕಂಥ ನೋಡ್ತಾರೆ. ಯಾಕಂದ್ರೆ ಮಾನವ ಸಂಘಜೀವಿಯಾಗಿರೋದ್ರಿಂದ ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ನೋಡ್ತಾರೆ. ಇವನೊಬ್ಬ ಚಿಂತನಾಶೀಲ, ಆಲೋಚನೆ ಇರತಕ್ಕಂಥ ವ್ಯಕ್ತಿ ಮತ್ತು ವಿವೇಚನೆ ಮಾಡತಕ್ಕಂತಹ ಅಥವಾ ರ್ಯಾಷನಲ್ ಪವರ್ ಅಂತ ಏನು ಕರೀತೀವ, ಆ ಪವರ್ ಅನ್ನು ಹೊಂದಿರೋದ್ರಿಂದ ಇತರೆ ಪ್ರಾಣಿಗಳಿಗಿಂತ ಭಿನ್ನ ಆಗಿದೆ. ಉದಾಹರಣೆ ನೋಡಿ, ದೈಹಿಕವಾಗಿ ಆಹಾರ ಸೇವನೆಯಲ್ಲೇ ಆಗಿರಬಹುದು, ಬುದ್ಧಿ ವಿಕಾಸದಲ್ಲೇ ಆಗಿರಬಹುದು, ಅಥವಾ ಭಾವನಾತ್ಮಕವಾಗಿ ಒಂದು ಬೆಳವಣಿಗೆಗಳಾಗಿರಬಹುದು, ಅಥವಾ ಸಾಮಾಜಿಕ ವಿಕಾಸಗಳಲ್ಲಾಗಿರಬಹುದು, ಇತರೆ ಪ್ರಾಣಿಗಳಿಂದ ಭಿನ್ನವಾಗಿರ್ತಕ್ಕಂಥ ನೋಡ್ತಾರೆ. ಸೊ ಹಾಗಾಗಿ ಮಾನವನಿಗೂ ಮತ್ತು ಪ್ರಾಣಿಗಳಿಗೂ ವ್ಯತ್ಯಾಸವನ್ನು ನಾವು ಅವನ ಬುದ್ಧಿ ವಿಕಾಸದಲ್ಲಿ, ಕ್ರಿಯಾಶೀಲತೆಯಲ್ಲಿ ಮತ್ತು ಮೆದುಳಿನ ವಿಕಾಸದಲ್ಲಿ ಕಂಡುಕೊಳ್ಳುವುದರಿಂದ ಮಾನವ ಸಂಘಜೀವಿಯಾಗಿ ತನ್ನದೇ ಆದಂಥ ಬದುಕಿನ ನೆಲೆಯನ್ನು ಕಟ್ಟಿಕೊಂಡಿದ್ದಾನೆ ಅಂತಂದ್ರೆ ಅವನು ಯಾವ ರೀತಿ ಬದುಕ್ತಾನೆ ಅನ್ನೋದನ್ನು ನಾವು ಅಭ್ಯಾಸ ಮಾಡಬೇಕು ಅಂತಂದ್ರೆ, ತಿಳ್ಕೋಬೇಕು ಅಂತಂದ್ರೆ ಸಮಾಜಶಾಸ್ತ್ರದ ಅಧ್ಯಯನ ಅತ್ಯಗತ್ಯ. ಹಾಗಾಗಿ ಈ ಆಧುನಿಕ ಸಮಾಜ ಅಂತಕ್ಕಂಥದ್ದೇನು ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಅದು ವಿಕಾಸವನ್ನ ಹೊಂದ್ತಾ ಬಂದಿದೆಯೋ, ಇಂದು ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಯುಗವನ್ನು ತಲುಪಿ ತಾನು ವಾಸಿಸುವ ಈ ಭೂಮಿ ಎಂಬ ಪೃಥ್ವಿ ಜೀವಂತ ಗ್ರಹದ ಜೊತೆಗೆ ಇತರೆ ಗ್ರಹಗಳಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳಿದುಕೊಳ್ಳುವ ಕುತೂಹಲ, ಹಂಬಲ ಮಾನವನಿಗೆ ಬಂದಿದೆ ಅಂತಂದ್ರೆ ಸಾಕಷ್ಟು ಈ ಮಾನವನ ಬೆಳವಣಿಗೆಯ ವಿಕಾಸದ ಹಂತಗಳನ್ನು ನಾವು ತಿಳ್ಕೋಬೇಕಾಗ್ತಕ್ಕಂಥ ನೋಡ್ತೀವಿ. ಇವನೊಬ್ಬ ಸಂಘಜೀವಿ, ನಿಮ್ಗೆ ಗೊತ್ತಿರೋ ಹಾಗೆ, ಅಥವಾ ಸಮಾಜ ಜೀವಿ. ಏಕಾಂಗಿಯಾಗಿ ಯಾವುದೇ ಒಬ್ಬ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದು ಗೊತ್ತು ನಿಮಗೆಲ್ಲ. ಸೊ ಅರಮನೆಯಿಂದ ನರಮನೆ ಬೇಕೇ ಬೇಕು ಅಂತೇಳಿ ನಾವು ಹಳ್ಳಿನಲ್ಲಿ ಗಾದೆ ಮಾತಾಡ್ತೀವಿ. ಹಾಗಾಗಿ ವ್ಯಕ್ತಿ ಮತ್ತು ಈ ಸಮಾಜದ ನಡುವಿನ ಸಂಬಂಧ ಇದು ಅನ್ಯೋನ್ಯವಾದದ್ದು ಅಥವಾ ಅನನ್ಯವಾದದ್ದು. ಸಮಾಜ ಮತ್ತು ವ್ಯಕ್ತಿ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ.
ಸಮಾಜ ಬಿಟ್ಟು ವ್ಯಕ್ತಿ ಇರಲಿಕ್ಕಿಲ್ಲ, ವ್ಯಕ್ತಿ ಬಿಟ್ಟು ಸಮಾಜ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ನಾವು ಆಲೋಚಿಸಿದಾಗ ಈ ತಾನೊಬ್ಬನೇ ಭೂಮಿಯಲ್ಲಿ ಮಾನವ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಅಸಾಧ್ಯವಾದಂಥ ವಿಚಾರ. ಒಂಟಿಯಾಗಿ ಅವನು ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಂಘ ಜೀವನ ಆಗತ್ತೆ. ಸಂಘ ಜೀವನ ಆಗತ್ತೆ ಅಂತಂದ್ರೆ ಇನ್ನೊಬ್ಬರ ಸಹಕಾರ ಬೇಕಾಗ್ತಕ್ಕಂಥದ್ದು ನೋಡ್ತೀವಿ. ಅಥವಾ ಇನ್ನೊಂದು ಏನೋ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತಂದ್ರೆ ಅವನು ಅನೇಕ ಜನರ ಸಹಕಾರ ಸಮನ್ವಯ ಬೇಕಾಗ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಈ ಮಾನವನ ವಿಕಾಸ ಮತ್ತು ಬೆಳವಣಿಗೆ ಆಗಿರೋದು ಸಂಘ ಜೀವನದಲ್ಲಿ. ಕುಟುಂಬ ಅಂತಕ್ಕಂಥದ್ದು ನಾವೇನು ಕರ್ತಲ್ಲ, ಈ ಹಿಂದೆ ಅಧ್ಯಾಯದಲ್ಲಿ ಹೇಳಿ ಫ್ಯಾಮಿಲಿ ಅನ್ನೋದು ಫ್ಯಾಮಲಸ್ ಅಂತಕ್ಕಂಥದ್ದು ಆಳು, ಅಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಬಂಧು ಬಾಂಧವರು ಹೇಗೆ ರಕ್ತ ಸಂಬಂಧದ ನೆಲೆಯಲ್ಲಿ ಕಟ್ಕೊಂಡು ಬದುಕ್ತಾರೋ ಹಂಗೆ ಇಲ್ಲೂ ಕೂಡ ಸಾಕಷ್ಟು ಒಂದು ನೆರೆಹೊರೆಯವರು ಬದುಕನ್ನು ಸಾಮಾಜಿಕವಾಗಿ ಈ ಸಮಾಜ ಅಂತಕ್ಕಂಥದ್ದು. ಅದಕ್ಕೆ ಮ್ಯಾಕ್ಸ್ ವೆಬರ್ ಅಂತಕ್ಕಂಥ ಸಮಾಜ ಅಂದ್ರೆ ಏನು ಅಂತ ಹೇಳ್ತಾನೆ. ಏನು ಇದು ಸಾಮಾಜಿಕ ಸಂಬಂಧಗಳ ಬಲೆ ಇದ್ದ ಹಾಗೆ ನೋಡಿ. ಹಾಗಾಗಿ ಮಾನವ ಸಮಾಜವನ್ನ ಅನೇಕ ವ್ಯಕ್ತಿಗಳ ಸಾಮಾಜಿಕ ಸಂಬಂಧಗಳ ಇದು ಬಲೆ ಎಣ್ಕೊಂಡಿದೆ. ಇದು ನಾವೆಲ್ಲರೂ ಕೂಡ ಏನಾಗಿದ್ದೀವಿ, ಸೇರ್ಕೊಂಡಿದ್ದೀವಿ. ಮಾನವ ಸಂಬಂಧಗಳ ಬಲೆ ಅದು ಸಮಾಜ. ಸೊ ಹಾಗಾದ್ರೆ ಸಮಾಜಶಾಸ್ತ್ರದ ಅರ್ಥ ಏನು, ಇದು ಹೆಂಗ್ ಉಗಮ ಆಯಿತು, ಇದ್ರ ಸ್ವರೂಪ ಏನು, ಇದ್ರ ವ್ಯಾಪ್ತಿ ಏನು, ಮಹತ್ವ ಏನು ಅನ್ನೋದನ್ನ ಈ ದಿನದ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ಇಂಗ್ಲಿಷ್ನಲ್ಲಿ ಸಮಾಜಶಾಸ್ತ್ರ ಅಂತಂದ್ರೆ ಸೋಶಿಯಾಲಜಿ. ಅರ್ಥ ಆಯ್ತಲ್ವಾ? ಸೋಶಿಯಾಲಜಿ ಎಂಬ ಆಂಗ್ಲ ಪದವು, ಸೋಶಿಯಾಲಜಿ ಎಂಬ ಆಂಗ್ಲ ಪದವು ಸಮಾಜಶಾಸ್ತ್ರ ಎಂಬ ಕನ್ನಡಕ್ಕೆ ಇದು ಸಮಾನವಾದಂತಹ ಅರ್ಥವನ್ನು ಕೊಡ್ತದೆ. ಇದು ಈ ಒಂದು ಆಂಗ್ಲ ಪದ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್, ಸೋಶಿಯಾಲಜಿ ಎಂಬ ಆಂಗ್ಲ ಪದವು ಸೋಶಿಯಸ್ ಎಂಬ ಲ್ಯಾಟಿನ್ ಭಾಷಾ ಪದ ಹಾಗೂ ಲೋಗೋಸ್ ಎಂಬ ಗ್ರೀಕ್ ಪದ ಇವೆರಡರ ಸಮ್ಮಿಳಿತವಾಗಿದೆ. ಸೋಶಿಯಸ್ ಎಂಬ ಲ್ಯಾಟಿನ್ ಭಾಷೆ, ಲೋಗೋಸ್ ಎಂಬ ಗ್ರೀಕ್ ಭಾಷೆಯ ಪದಗಳಿಂದ ಇದು ಉತ್ಪತ್ತಿ ಹೊಂದಿದೆ. ಹಾಗಾದ್ರೆ ಸೋಶಿಯಸ್ ಸಾಮಾನ್ಯವಾಗಿ ತುಂಬಾ ಸೋಷಿಯಲ್ ಆಗಿರ್ತ ಕಡ ನಮ್ಮ ಜೊತೆಗೆ. ಸೋಶಿಯಸ್ ಅಂದ್ರೆ ಜೊತೆಗಾರ ಅಥವಾ ಸಹಚರ. ಅರ್ಥ ಆಯ್ತಲ್ವಾ? ಸಹಚರ ಅಥವಾ ಸೋಶಿಯಸ್ ಜೊತೆಗಾರ, ಸಹಚರ. ಇನ್ನು ಲೋಗೋಸ್ ಅಂದ್ರೆ ಅಧ್ಯಯನ. ಅರ್ಥ ಆಯ್ತಲ್ವಾ? ಸೊ ನೋಡಿದ್ವಿ, ಲೋಗೋಸ್ ಅಂದ್ರೆ ವಿಜ್ಞಾನ ಅಥವಾ ಅಧ್ಯಯನ ಅಂತ ಅರ್ಥ. ಲೋಗೋಸ್ ಅಂದ್ರೆ ವಿಜ್ಞಾನ, ನೋಡಿ ವಿಜ್ಞಾನ ಅಂತ ಹೇಳಿ ಅರ್ಥ ಬರ್ತದೆ. ಹಾಗಾದ್ರೆ ಸಮಾಜಶಾಸ್ತ್ರ ಅಂತಂದ್ರೆ ಇದು ಏನಪ್ಪಾ ಅಂತಂದ್ರೆ ಸಮಾಜದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ. ಸಮಾಜದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ. ಸೋಶಿಯಾಲಜಿ ಇಸ್ ನಥಿಂಗ್ ಬಟ್ an scientific study of society. ಸಮಾಜದ ವೈಜ್ಞಾನಿಕ ಅಧ್ಯಯನ. ಸಮಾಜದ ವೈಜ್ಞಾನಿಕ ಅಧ್ಯಯನ ಅಂದ್ರೆ ನೋಡಿ, ನಾನು ಆಗಲೇ ಹೇಳಿ, ವೈಜ್ಞಾನಿಕ ಅಧ್ಯಯನ ಅಂದ್ರೆ ಕ್ರಮಬದ್ಧವಾಗಿ, ವ್ಯವಸ್ಥಿತವಾಗಿ, ನಿರ್ದಿಷ್ಟವಾಗಿ, ನಿಶ್ಚಿತವಾಗಿ ಸಮಾಜದಲ್ಲಿರ್ತಕ್ಕಂಥ ಸದಸ್ಯರ ವರ್ತನೆಗಳನ್ನು, ಅವರ ನಡೆನುಡಿಗಳನ್ನು ಅಥವಾ ಅವರ ಆಚಾರ ವಿಚಾರಗಳನ್ನು, ಈ ಸಮಾಜದ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆಗಳಾಗ ಅವುಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವೇ ಸಮಾಜಶಾಸ್ತ್ರ. ಅಂದ್ರೆ ಸಮಾಜದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಸಾಮಾನ್ಯವಾಗಿ ನಾವು ಅರ್ಥದಲ್ಲಿ ಹೇಳಬಹುದು. ಆದರೆ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಸಮಾಜಶಾಸ್ತ್ರ ಅಂದ್ರೆ ಏನು ಅಂತ ನಾನೀಗಾಗಲೇ ಹೇಳಿದೆ. ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರಾದಂತಹ
ಯಾರೋ ಆಗಸ್ಟ್ ಕಾಮ್ಟೆ ಆಗಿರ್ಬೋದು, ಎಮಿಲಿ ಡರ್ಕೀಮ್ ಆಗಿರ್ಬೋದು, ಮ್ಯಾಕ್ಸ್ ವೆಬರ್ ಆಗಿರ್ಬೋದು, ಇವರೆಲ್ಲ ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ಡೆಫಿನೇಷನ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ವ್ಯಾಖ್ಯೆಗಳು ಅರ್ಥವನ್ನು ಹೇಳಿದರು ಸಮಾಜಶಾಸ್ತ್ರದಲ್ಲಿ. ಅದರಲ್ಲಿ ಮೊದಲನೇದಾಗಿ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ. ಯಾಕೆಂದ್ರೆ ಪ್ರಥಮ ಬಾರಿಗೆ ಸಮಾಜಶಾಸ್ತ್ರವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂತಹ ಈ ಫ್ರಾನ್ಸ್ನ ಸಮಾಜಶಾಸ್ತ್ರಜ್ಞ ಆಗಸ್ಟ್ ಕಾಮ್ಟೆ ಅಂತಕ್ಕಂಥವನು ಏನ್ ಹೇಳ್ತಾನೆ ಅಂತಂದ್ರೆ, ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರವಾದಂತಹ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು, ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟು ಅಂತಹ ನಿಯಮಗಳನ್ನ ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ. ನೋಡಿ ಎಷ್ಟು ಚೆನ್ನಾಗಿದೆ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಮತ್ತು ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟು ಅಂತಹ ನಿಯಮಗಳನ್ನ ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ. ಯಾರು ಹೇಳಿದರೆ? ಆಗಸ್ಟ್ ಕಾಮ್ಟೆ. ಆಗಸ್ಟ್ ಕಾಮ್ಟ್ ಅಂತ ಹೇಳ್ತಾರೆ. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಯಾರವನು? ಮ್ಯಾಕ್ಸ್ ವೆಬರ್ ಅಂತ ಹೇಳ್ತಾರೆ. ಸಾಮಾಜಿಕ ವರ್ತನೆಯನ್ನ ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದ್ದಾರೆ. ನೋಡಿ, ಎಮಿಲಿ ಮ್ಯಾಕ್ಸ್ ವೆಬರ್ ಅವನು ಬೇರೆ ಹೇಳಿದ್ದಾರೆ. ಇವನೇನು ಹೇಳ್ದ? ಆಗಸ್ಟ್ ಕಾಮ್ಟೆ ನಿಸರ್ಗ ಸಹಜವಾದ ಮತ್ತು ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟು ಆ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ. ಆದರೆ ಇವನು ಮ್ಯಾಕ್ಸ್ ವೆಬರ್ ಅಂತಕ್ಕಂಥವನು ಏನ್ ಹೇಳ್ತಾನೆ ಅಂತಂದ್ರೆ, ಮ್ಯಾಕ್ಸ್ ವೆಬರ್ ಎಂಬ ಸಮಾಜಶಾಸ್ತ್ರಜ್ಞ ಸಾಮಾಜಿಕ ವರ್ತನೆಯನ್ನ ಅರ್ಥೈಸುವ ಅಧ್ಯಯನ. ಸಾಮಾಜಿಕ ವರ್ತನೆ ಅಂದ್ರೆ ಸಮಾಜದಲ್ಲಿ ಸಂಘಜೀವಿಯಾಗಿ ಬದುಕುವ ಯಾರು? ಮಾನವ. ಇವನ ವರ್ತನೆಗಳನ್ನು, ಇವನ ಸಾಮಾಜಿಕ ಸಂಬಂಧಗಳನ್ನು, ಇವನ ಭಾವನಾತ್ಮಕ ವಿಚಾರಗಳನ್ನು, ಇವನ ಸಾಮಾಜಿಕ ವಿಚಾರಗಳನ್ನು, ಇವನ ಸಾಂಸ್ಕೃತಿಕ ವಿಚಾರಗಳನ್ನು ಅರ್ಥೈಸ್ತಕ್ಕಂತಹ ಅಧ್ಯಯನವನ್ನು ಮಾಡ್ತಕ್ಕಂಥ ಶಾಸ್ತ್ರವನ್ನು ಏನಂತ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಯಾರವನ್ನ ಚಿಂತಕ ಅಂದ್ರೆ ಎಮಿಲಿ ಡರ್ಕೀಮ್ ಅಂತಕ್ಕಂಥವನು ಏನ್ ಹೇಳ್ತಾನೆ? ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಎಮಿಲಿ ಡರ್ಕೀಮ್. ಸಾಮಾಜಿಕ ಸಂಸ್ಥೆಗಳು ಅಂತಂದ್ರೆ ನೋಡಿ, ಇಲ್ಲಿ ಮಾನವ ಬದುಕ್ತದೆ ಅಂತಂದ್ರೆ ಅಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಕಾರ್ಯಗಳನ್ನ ಸಮಾಜದಲ್ಲಿ ನಿರ್ವಹಿಸ್ತವೆ. ಆ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಅರ್ಥ ಆಯ್ತಲ್ವಾ? ಮಕ್ಕಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಇರ್ತವೆ, ಆಮೇಲೆ ಸಾಮಾಜಿಕ ಸಲಹಾ ಸಂಸ್ಥೆಗಳು, ಕುಟುಂಬ ಇರ್ತದೆ, ಹಾಗೇನೆ ವಿವಾಹ ಮತ್ತು ಇನ್ನೂ ಅನೇಕ ರೀತಿಯ ಸಾಮಾಜಿಕ ಸಂಸ್ಥೆಗಳಲ್ಲಿ ಸಮಾಜದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ನೋಡ್ತಾರೆ. ದೇವಸ್ಥಾನಗಳು, ಕುಟುಂಬ, ಮಸೀದಿ, ಮಂದಿರಗಳು ಇವೆಲ್ಲವೂ ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗಾಗಿ ಇಂತಹ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಅಂದ್ರೆ ಒಟ್ಟಾರೆಯಾಗಿ ಸಮಾಜಶಾಸ್ತ್ರ ಅಂತೇಳಿ ನಾವು ಹೇಳೋದಾದ್ರೆ ಏನ್ ಹೇಳ್ಬೋದು ಅಂತಂದ್ರೆ, ಸರ್ವ ಮಾನವ ಸಮಾಜದ ಅಧ್ಯಯನವೇ ಸಮಾಜಶಾಸ್ತ್ರ. ಸರ್ವ ಮಾನವನ ಸಮಾಜದ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿ. ಇಲ್ಲಿ ಎಲ್ಲ ರೀತಿಯ ವ್ಯಕ್ತಿಗಳು ಇರ್ತಾರೆ. ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ, ಅಥವಾ ತೀರಾ ಏನಿಲ್ಲದಿರ್ತಕ್ಕಂಥ ನಿರ್ಗತಿಕರು ಇರ್ತಾರೆ. ಹಾಗಾಗಿ ಈ ಎಲ್ಲಾ ವರ್ಗದ ಸರ್ವ ಸಮಾಜದ ವೈಜ್ಞಾನಿಕ ಮಾನವನ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಈ ಒಂದು ಸಾರಾಂಶ ರೂಪದಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಹೀಗೆ ಸಮಾಜಶಾಸ್ತ್ರದ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವುದನ್ನು ನಾವು ನೋಡಿದ್ವಿ. ಅದರಲ್ಲಿ 3 ಜನ ಚಿಂತಕರ ವ್ಯಾಖ್ಯೆಗಳನ್ನು ನೋಡಿದ್ವಿ. ಅವು ಒಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಆಗಸ್ಟ್ ಕಾಮ್ಟೆ ಅಂತಕ್ಕಂಥವನು ನಿಸರ್ಗ ಸಹಜವಾದ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟು ಅವುಗಳನ್ನು ಕಂಡುಕೊಳ್ಳುವ ಸಮಾಜಶಾಸ್ತ್ರ. ಇವನೇನಂತ ಮ್ಯಾಕ್ಸ್ ವೆಬರ್ ಸಾಮಾಜಿಕ
ವರ್ತನೆಯನ್ನ ಅಧ್ಯಯನ ಮಾಡೋದು. ಬಟ್ ಎಮಿಲಿ ಡರ್ಕಿನ್ ಅವರಿಗಿಂತ ಭಿನ್ನವಾಗಿ ಸಾಮಾಜಿಕ ಸಂಸ್ಥೆಗಳ ವೈಜ್ಞಾನಿಕ ಅಧ್ಯಯನ ಅಥವಾ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಅನ್ಕೊಳ್ಳೋದು. ಹಾಗಾದ್ರೆ ಸಮಾಜಶಾಸ್ತ್ರ ಉಗಮ ಹೇಗಾಯಿತು, ಎಲ್ಲಿದೆ ಇದರ ಮೂಲ ನಾವು ನೋಡಬಹುದು. ಮೂಲ ಅಥವಾ ಉಗಮ ನೋಡಿ, ಸಮಾಜಶಾಸ್ತ್ರದ ಉಗಮ ಹೇಗೆ ಆಯಿತು ಅಂತಂದ್ರೆ, ಪ್ರಾಚೀನ ಅನಾದಿ ಕಾಲದಿಂದ ಇಂದಿನ ಆಧುನಿಕ ಸಮಾಜದವರೆಗೆ ನಮ್ಮ ಸಮಾಜ ಅನೇಕ ಬದಲಾವಣೆಗಳನ್ನು, ಅನೇಕ ಹಂತಗಳನ್ನು ದಾಟಿ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸಮಾಜಶಾಸ್ತ್ರ ಒಂದು ಸ್ವತಂತ್ರ ಹಾಗೂ ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ರೂಪುಗೊಳ್ಳತೊಡಗಿದ್ದು ಅಂತಂದ್ರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ, 1919ನೇ ಶತಮಾನದ ಮಧ್ಯ ಭಾಗದಲ್ಲಿ ಇದು ಸ್ವತಂತ್ರ ಮತ್ತು ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ರೂಪುಗೊಳ್ತು. ನಂತರ ಅದು 50 ವರ್ಷಗಳಲ್ಲಿ ಒಂದು ವೈಜ್ಞಾನಿಕ ಸ್ವರೂಪವನ್ನು ಪಡೆದುಕೊಂಡ ನಂತರ ಸಾಮಾಜಿಕ ವಿಜ್ಞಾನಗಳಾದಂತಹ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಮತ್ತು ಮಾನವಶಾಸ್ತ್ರ, ಅರ್ಥಗಲ್ವಾ? ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಹಾಗೂ ಮನಃಶಾಸ್ತ್ರ, ಸೈಕಾಲಜಿ ಅಂತ ಕರೀತಾರೆ. ಈ ಮಾನವನ ಸಾಮಾಜಿಕ ವರ್ತನೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಇವುಗಳು ತಮ್ಮದೇ ಆದಂತಹ ದೀರ್ಘ ಹಿನ್ನೆಲೆಯನ್ನ ಹೊಂದಿದ್ದರೂ ಕೂಡ ಎಲ್ಲವುಗಳನ್ನು ಸಾಮಾಜಿಕ ವಿಜ್ಞಾನಗಳು ಅಂತ, ಸೋಷಿಯಲ್ ಸೈನ್ಸಸ್ ಅಥವಾ ಮಾನವಿಕ ವಿಭಾಗಗಳು ಅಂತ ನೋಡಿ, ಇವನ್ನ ಸೋಷಿಯಲ್ ಸೈನ್ಸ್ ಅಂತ. ಈ ಸಾಮಾಜಿಕ ಅಧ್ಯಯನ ವಿಜ್ಞಾನಗಳು ಮಾನ್ಯತೆ ಪಡೆದುಕೊಂಡ ನಂತರ ಸಾಮಾನ್ಯವಾಗಿ ಸಾಲಿವಾಹನ ಶಕ 18 ಮತ್ತು 19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಆಯಿತು. 1688 ಇಂಗ್ಲೆಂಡ್ನಲ್ಲಿ ಆ ಕೈಗಾರಿಕಾ ಕ್ರಾಂತಿಯಿಂದ ಫ್ರಾನ್ಸ್ ಮಹಾಕ್ರಾಂತಿ ಬೆಳವಣಿಗೆಗಳಿಂದ, ಅದರಲ್ಲೂ 1789ರಲ್ಲಿ ಫ್ರಾನ್ಸ್ನಲ್ಲಿ ಆ ಒಂದು ಏನು ನಿರಂಕುಶ ಪ್ರಭುತ್ವದ ವಿರುದ್ಧ, ಲೂಯಿ ದೊರೆಗಳ ವಿರುದ್ಧ ಕ್ರಾಂತಿ ಉಂಟಾಯಿತು. ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಹಾಗಾಗಿ ಆ ಫ್ರಾನ್ಸ್ನಲ್ಲಿ ಉಂಟಾದಂತಹ ಕ್ರಾಂತಿಯ ಬೆಳವಣಿಗೆ, ಇಂಗ್ಲೆಂಡ್ನಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿಯ ಬೆಳವಣಿಗೆಗಳಿಂದ ಸಾಲಿವಾಹನ ಶಕ 16 ಮತ್ತು 18ನೇ ಶತಮಾನದಲ್ಲಿ ಉದ್ಭವಿಸಿದ ಅಥವಾ ಸಂಭವಿಸಿದ ಜ್ಞಾನ ಪುನರುಜ್ಜೀವನ ಅಥವಾ ಜ್ಞಾನ ಪುನರುತ್ಥಾನ ಅಂತ ಕರೀತೀವಿ. ಅದು ಧಾರ್ಮಿಕ ಸುಧಾರಣೆ ಮುಂತಾದಂತಹ ಬೌದ್ಧಿಕ ಪ್ರಕ್ರಿಯೆಗಳು ಹಾಗೂ ಈ ಏನು ಭೌತ ವಿಜ್ಞಾನಗಳಾದಂತಹ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಸಸ್ಯಶಾಸ್ತ್ರಗಳಿಗೆ ಸಿಕ್ಕಿದಂತಹ ಪ್ರೇರಣೆಗಳು, ಭೌತ ವಿಜ್ಞಾನಗಳಿಗೆ ಸಿಕ್ಕಿದ ಪ್ರೇರಣೆಗಳು ಸಮಾಜಶಾಸ್ತ್ರದ ಉಗಮಕ್ಕೂ ಕೂಡ ಕಾರಣವಾಯಿತು. ನೋಡಿ, ಸಮಾಜಶಾಸ್ತ್ರದ ನಾವು ಮೂಲ ಹುಡುಕ್ಲಿಕ್ಕೆ ಹೊರಟಾಗ ಅದು 19ನೇ ಶತಮಾನದ ಮಧ್ಯಭಾಗದಿಂದ ಪ್ರಾರಂಭ ಆಗಿರ್ತಕ್ಕಂಥ ನೋಡಿ. ಯಾಕೆಂದ್ರೆ ಮಾನವ ಒಂಟಿಯಾಗಿದ್ದಾಗ ನಡೆದುಕೊಳ್ತಕ್ಕಂಥ ರೀತಿನೇ ಬೇರೆ, ಗುಂಪಿನಲ್ಲಿದ್ದಾಗ ನಡೆದುಕೊಳ್ತಕ್ಕಂಥ ವರ್ತನೆಗಳೇ ಬೇರೆ ಆಗ್ತಕ್ಕಂಥದ್ದು. ಆಮೇಲೆ ಸಂದರ್ಭ, ಸಮಯ, ಸನ್ನಿವೇಶಕ್ಕೆ ಅನುಗುಣವಾಗಿ ಅವನ ನಡವಳಿಕೆಗಳು, ಅವನ ವರ್ತನೆಗಳು, ಅವನ ವಿಚಾರಧಾರೆಗಳು, ಅವನ ವೈಚಾರಿಕ ಜ್ಞಾನಗಳು ಬದಲಾವಣೆ ಆಗ್ತಕ್ಕಂಥದ್ದನ್ನು, ಅಥವಾ ಅವನ ನೈತಿಕವಾದಂತಹ ಧೋರಣೆಗಳು ಕೂಡ ವ್ಯತ್ಯಾಸಗಳಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಏನು 19ನೇ ಶತಮಾನ ಮಧ್ಯಭಾಗದಲ್ಲಿ ಇಲ್ಲಿಯವರೆಗೆ, ಅಂದರೆ ಈಗೇನು 21ನೇ ಶತಮಾನದಲ್ಲಿ ಮಾನವ ಈ ಕಂಪ್ಯೂಟರ್ ಯುಗದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬಿ ತುಳುಕಾಗ್ತಾ ಇದೆ. ಈಗಿನ ವರ್ತನೆಗಳೇ ಬೇರೆ ಆಗಿರ್ತದೆ. ಅಂದ್ರೆ ಇವತ್ತು ಡಿಜಿಟಲ್ ಕ್ರಾಂತಿ ಅಂತಕ್ಕಂಥ ಮಾನವನ ಜೀವನ ಶೈಲಿಯನ್ನು ಕೂಡ ಏನ ಮಾಡಿದೆ, ಬದಲಾವಣೆಯನ್ನ ಮಾಡಿರ್ತಕ್ಕಂಥದ್ದನ್ನು ನೋಡ್ತಾರೆ. ಮತ್ತೆ ಮುಂದೆ ಇನ್ನು 2022 ಅಥವಾ 2023ಕ್ಕೆ ಇನ್ನು ಏನೇನು ಬದಲಾವಣೆಗಳು ಆಗ್ತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇರತಕ್ಕಂಥದ್ದು ನೋಡ್ತಾರೆ. ಇವತ್ತು ನೋಡಿ, ಈಗ ಪ್ರಸ್ತುತ ಕೊರೋನಾ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ರೋಗ, ಮಹಾಮಾರಿ ರೋಗದ ವಿರುದ್ಧ ಮಾನವ ಇವತ್ತು ಯಾವ ರೀತಿ ಅವನು ಪ್ರತ್ಯೇಕತೆಯನ್ನ, ಐಸೋಲೇಷನ್ ಅಂತ ಕರಿತೀವಿ, ಪ್ರತ್ಯೇಕತೆಯನ್ನ ಅಥವಾ ಸಾಮಾಜಿಕ ಅಂತರವನ್ನ, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸೋದನ್ನ ವಿಚಾರಗಳ ಬಗ್ಗೆ ಬಂದಾಗ ಸಾಕಷ್ಟು ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರ ನಮ್ಮ ಮನಸ್ಸಿನ ಮುಂದೆ ಬರ್ತದೆ, ವೇದ್ಯ ಆಗ್ತದೆ.
ಸೊ ಅದಕ್ಕೆ ಮಕ್ಕಳೇ, ಸಮಾಜಶಾಸ್ತ್ರ ಅಂದರೆ ಇವತ್ತಿನ ನಾಗರಿಕ ಅಂದರೆ ಆಧುನಿಕ ನಾಗರಿಕ ಸಮಾಜದಲ್ಲಿ ಮಾನವನು ಯಾವ ರೀತಿ ಅವನು ಸಂಬಂಧಗಳಿಗೆ ಬೆಲೆ ಕೊಡ್ತಾನೆ, ವರ್ತನೆಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆಗಳನ್ನು, ಕ್ರಿಯಾಶೀಲತೆಯನ್ನು ನಿರ್ವಹಿಸ್ತಾನೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ಸಮಾಜಶಾಸ್ತ್ರ ಅಂತಕ್ಕಂಥದ್ದು ತಿಳಿಸ್ಕೊಡ್ತಾರೆ. ಇದರ ಉಗಮ ಇಷ್ಟ ಆಯಿತು ಅಂದರೆ 10ನೇ ಶತಮಾನದ ಮಧ್ಯಭಾಗದಿಂದ ಇಲ್ಲಿವರೆಗೆ ಅದು ಬದಲಾವಣೆಗಳು ಆಗಿದೆ. ಇದರ ವ್ಯಾಪ್ತಿ ಬಗ್ಗೆ ಬಂದಾಗ ಉಗಮ ವ್ಯಾಪ್ತಿ ಬಗ್ಗೆ ಬಂದಾಗ, ಇದರ ಎಲ್ಲೆ ಬಗ್ಗೆ ಬಂದಾಗ ಸಾಮಾನ್ಯವಾಗಿ ಸಮಾಜಶಾಸ್ತ್ರ ಮಾನವನ ಸಂಬಂಧಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ಅಂದರೆ ಮಾನವ ಸಮಾಜ ಕೇಂದ್ರ ಬಿಂದು, ಅರ್ಥ ಆಯ್ತಲ್ವಾ? ಸೊ ಈ ಒಂದು ಸಮಾಜಶಾಸ್ತ್ರ ಮಾನವನ ಸಾಮಾಜಿಕ ಜೀವನ, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ತನ್ನ ವ್ಯಾಪ್ತಿಯಲ್ಲಿ ಪರಿಗಣಿಸುತ್ತೆ. ನೋಡಿ, ಪ್ರಮುಖವಾಗಿ ಅದರ ವ್ಯಾಪ್ತಿ ಅಂತ ಬಂದಾಗ ಸಾಮಾಜಿಕ ಜೀವನ, ನೋಡಿ ಇದರ ವ್ಯಾಪ್ತಿ ಬಗ್ಗೆ ಬಂದಾಗ ಫಸ್ಟ್ ಸಾಮಾಜಿಕ ಜೀವನ ಅಂದ್ರೆ ಸಮಾಜದಲ್ಲಿ ಅವನು ಯಾವ ರೀತಿ ಜೀವನವನ್ನು ನಿರ್ವಹಿಸ್ತಾನೆ. ಎರಡನೇದು ಸಾಮಾಜಿಕ ಸಂಬಂಧಗಳು, ಮೂರು ಸಾಮಾಜಿಕ ಸಂಸ್ಥೆಗಳು, ಎಲ್ಲ ಸಾಮಾಜಿಕ ಅಂತಕ್ಕಂಥ ಸಮಾಜದ ಮಧ್ಯೆ ಮಾನವ. ಹಾಗಾಗಿ ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ಮತ್ತೆ ಸಾಮಾಜಿಕ ಪ್ರಕ್ರಿಯೆಗಳು, ಸಾಮಾಜಿಕ ಪ್ರಕ್ರಿಯೆಗಳು 1 2 3 4 ಇದರ ವ್ಯಾಪ್ತಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಸಾಮಾಜಿಕ ಜೀವನ, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಸಾಮಾಜಿಕ. ಯಾಕಂದ್ರೆ ಸೋಷಿಯಾಲಜಿ ಎಂಬ ಆಂಗ್ಲ ಪದ ಸೋಷಿಯಸ್ ಎಂಬ ಲ್ಯಾಟಿನ್, ಲೋಗೋಸ್ ಎಂಬ ಗ್ರೀಕ್ ಭಾಷೆಯಿಂದ ಉತ್ಪತ್ತಿಯಾಗಿದೆ. ಇದರರ್ಥ ಮಾನವನ ಅಥವಾ ಸೋಷಿಯಸ್ ಅಂತಂದ್ರೆ ಜೊತೆಗಾರ ಅಥವಾ ಸಹಚರ ಅಂತ ಹೇಳ್ತಾರೆ. ಲೋಗೋಸ್ ಅಂದ್ರೆ ವಿಜ್ಞಾನ. ಹಾಗಾಗಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಅರ್ಥನೇ ಅಲ್ಲಿದೆ ಸಮಾಜದ ವೈಜ್ಞಾನಿಕ ಅಧ್ಯಯನ. ಸಮಾಜದ ವೈಜ್ಞಾನಿಕ ಅಧ್ಯಯನ ಅಂತಂದ್ರೆ ಮಾನವ ಸಮಾಜ ಇದು ಅನೇಕ ಸಂಕೀರ್ಣವಾದಂತಹ ವಿಚಾರಗಳನ್ನು, ವಿಷಯಗಳನ್ನು ಒಳಗೊಂಡಿದೆ. ಅಲ್ಲಿ ಸಾಮಾಜಿಕವಾಗಿ ಅವನು ಹೇಗೆ ಜೀವನ ನಡೆಸ್ತಾನೆ, ಸಂಬಂಧಗಳು ಹೇಗಿದ್ದಾವೆ, ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸ್ತವೆ, ಅಲ್ಲಿನ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದ್ದಾವೆ, ಇವೆಲ್ಲ ವಿಚಾರಗಳನ್ನು ಒಳಗೊಂಡಿರೋದನ್ನು ಅವನು ಅಧ್ಯಯನ ಮಾಡ್ತಾ ಹೋಗ್ತಾನೆ. ಇವೆಲ್ಲ ವಿಚಾರಗಳು ಕೂಡ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರ್ತವೆ. ನೆಕ್ಸ್ಟ್ ಇದರ ಸ್ವರೂಪದ ಬಗ್ಗೆ ಬಂದಾಗ, ಇದರ ಸ್ವರೂಪ ಸಮಾಜಶಾಸ್ತ್ರ ಉಗಮ, ಅರ್ಥ, ವ್ಯಾಖ್ಯಾನ. ಸ್ವರೂಪದ ಬಗ್ಗೆ ಬಂದಾಗ ಇದಕ್ಕೆ ತನ್ನದೇ ಆದಂತಹ ವಿಶಿಷ್ಟ ಸ್ಥಾನವಿದೆ. ಯಾವುದಕ್ಕೆ? ಸಮಾಜಶಾಸ್ತ್ರಕ್ಕೆ. ಎಲ್ಲ ವಿಷಯಗಳಂತೆ ಇದು ಕೂಡ ಒಂದು ಪ್ರತ್ಯೇಕವಾದಂತಹ ಅಧ್ಯಯನ ಶಾಸ್ತ್ರ, ಅದು ಸಮಾಜಶಾಸ್ತ್ರ. ಆಮೇಲೆ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಇದು ಇತರ ವಿಷಯಗಳಿಗಿಂತ ಕೆಲವೊಂದು ವಿಶಿಷ್ಟ ಗುಣಗಳನ್ನು ಹೊಂದಿದ್ದು ಈ ಇತರೆ ಸಮಾಜ ವಿಜ್ಞಾನಗಳಿಗಿಂತ ಭಿನ್ನ ಆಗಿದೆ. ಯಾಕೆಂದರೆ ಇದು ಒಂದು ಮಾನವನ ಸಂಬಂಧಗಳ, ಮಾನವನ ಸಾಮಾಜಿಕ ಸಂಸ್ಥೆಗಳ ಮತ್ತು ಮಾನವನ ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಇದೊಂದು ಪ್ರತ್ಯೇಕವಾದ ಮತ್ತು ಸ್ವತಂತ್ರವಾದಂತಹ ಅಧ್ಯಯನ ಶಾಸ್ತ್ರ. ಇಂಟರ್ಡಿಸಿಪ್ಲಿನರಿ ಅಪ್ರೋಚ್ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಕೇಂದ್ರ ಬಿಂದು ಮಾನವ, ಅವನು ಇತರೆ ವ್ಯಕ್ತಿಗಳ ಜೊತೆ ಹೇಗೆ ವ್ಯವಹರಿಸ್ತಾನೆ, ಅಥವಾ ಇತರೆ ಸಂಘ ಸಂಸ್ಥೆಗಳ ಜೊತೆ ಹೇಗೆ ಒಡನಾಡಲು ಹೊಂದಿದ್ದಾನೆ, ಅಥವಾ ಇತರೆ ಸಂಬಂಧಗಳನ್ನು ಹೇಗೆ, ಪ್ರಕ್ರಿಯೆಗಳನ್ನು ಬೆರೀತಾನೆ, ಸಾಮಾಜೀಕರಣ ಹೇಗಾಗ್ತದೆ, ಇಲ್ಲಿ ಸಮಾಜ ಕೇಂದ್ರದಿಂದವರು ಕೂಡ ಸಮಾಜದ ಸಹ ಸದಸ್ಯ ಯಾರಾಗಿರ್ತಾನೆ? ವ್ಯಕ್ತಿ. ಆ ವ್ಯಕ್ತಿಯ ಎಲ್ಲೋ ರೀತಿಯ ವರ್ತನೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದೇ ಸಮಾಜಶಾಸ್ತ್ರ. ಅದರ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹೊರಟಾಗ 10 ಹಲವು ವಿಚಾರಗಳು ನಮ್ಮ ಮುಂದೆ ಬರ್ತವೆ. ಮೊದಲನೇದು, ಸಮಾಜಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನವಾಗಿದೆಯೇ ಹೊರತು ಅದು ಭೌತ ವಿಜ್ಞಾನವಲ್ಲ. ಮಕ್ಕಳೇ,
ನೋಡಿ, ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಅದು ಭೌತ ವಿಜ್ಞಾನವಲ್ಲ. ಸಮಾಜಶಾಸ್ತ್ರ ಸಾಮಾಜಿಕ ವಿಜ್ಞಾನವೇ ಹೊರತು ಅದು ಭೌತ ವಿಜ್ಞಾನವಲ್ಲ. ಅಂದರೆ ಸೋಷಿಯಲ್ ಸೈನ್ಸಸ್ ಸಂಬಂಧ ಆಗಿರ್ತಕ್ಕಂಥದ್ದು. ಅಂದ್ರೆ ಸಮಾಜಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳ ಅಥವಾ ಸಮಾಜ ವಿಜ್ಞಾನಗಳ ಕುಟುಂಬಕ್ಕೆ ಸೇರಿದೆಯೇ ಹೊರತು ಭೌತ ವಿಜ್ಞಾನಗಳ ಸಮೂಹಕ್ಕೆ ಸೇರಿದೆ. ಅಂದ್ರೆ ಸಮಾಜ ವಿಜ್ಞಾನ ಅಂದ್ರೆ ಹೇಳಿದ್ರೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ಮಾನವಶಾಸ್ತ್ರ, ಇವು ಸಮಾಜ ವಿಜ್ಞಾನ, ಇವನು ಸೋಷಿಯಲ್ ಸೈನ್ಸ್ ಅಂತ ಕರೀತಾರೆ. ಭೌತ ವಿಜ್ಞಾನ ಅಂದ್ರೆ ಹೇಳಿದ್ರೆ ರಸಾಯನಶಾಸ್ತ್ರ, ಗಣಿತ, PCM, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರ, ಆ ಒಂದು ವಿಜ್ಞಾನಗಳಿಗಿದು ಸೇರಿಲ್ಲ. ಏಕೆಂದ್ರೆ ಸಮಾಜ ವಿಜ್ಞಾನದಲ್ಲಿ ಒಂದಾದ ಈ ಸಮಾಜಶಾಸ್ತ್ರ ಇಲ್ಲಿ ಮಾನವನ ಸಮಾಜದ ಚಟುವಟಿಕೆಗಳು, ಅಂದರೆ ಸಾಮಾಜಿಕ ಚಟುವಟಿಕೆಗಳು, ಸಾಮಾಜಿಕ ಜೀವನಗಳು, ಅವುಗಳ ಮತ್ತೆ ಮಾನವನು ಮತ್ತೆ ಸಮಾಜಶಾಸ್ತ್ರವು ಮಾನವಶಾಸ್ತ್ರವು ಹೊಂದಿರತಕ್ಕಂತಹ ನಿಕಟ ಸಂಪರ್ಕವನ್ನ ಅಭ್ಯಾಸವನ್ನು ಮಾಡ್ತಾರೆ. ಜೊತೆಗೆ ಸಮಾಜಶಾಸ್ತ್ರ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಹಾಗೂ ಮಾನವಶಾಸ್ತ್ರಗಳೊಂದಿಗೆ ಇದು ನಿಕಟ ಸಂಪರ್ಕವನ್ನು ಹೊಂದಿದೆ. ನೋಡಿ, ಇತಿಹಾಸಕ್ಕೂ ಸಮಾಜಶಾಸ್ತ್ರಕ್ಕೂ ಕೂಡ ನೇರವಾದಂಥ ಸಂಬಂಧ ಇದೆ. ಇತಿಹಾಸ ಇಲ್ಲದೆ ಸಮಾಜಶಾಸ್ತ್ರ ಇಲ್ಲ, ಸಮಾಜಶಾಸ್ತ್ರ ಇಲ್ಲದೆ ಇತಿಹಾಸ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇನ್ನು ಪ್ರಾಚೀನ ಕಾಲದ ಮಾನವನ ಇತಿಹಾಸವನ್ನು ಅಭ್ಯಾಸ ಮಾಡಬೇಕು ಅಂದರೆ ಸಮಾಜಶಾಸ್ತ್ರದ ಮೊರೆ ಹೋಗಲೇಬೇಕಾಗ್ತದೆ. ಅದೇ ರೀತಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತೆ ಮನಃಶಾಸ್ತ್ರ, ಸೈಕಾಲಜಿ ಅಂತ ಕರೀತಾರೆ, ಮತ್ತು ಮಾನವಶಾಸ್ತ್ರ, ಆಂಥ್ರೋಪಾಲಜಿ ಅಂತ ಕರೀತಾರೆ. ಸೊ ಇವುಗಳ ಜ್ಞಾನ ಪ್ರತಿಯೊಬ್ಬ ಸಮಾಜಶಾಸ್ತ್ರಜ್ಞನೂ ಕೂಡ ಇರಬೇಕಾಗಿರ್ತಕ್ಕಂಥ. ಹಾಗಾಗಿ ಇದು ಕೇವಲ ಸಾಮಾಜಿಕ ವಿಜ್ಞಾನವಾಗಿದೆಯೇ ಹೊರತು ಇದು ಭೌತ ವಿಜ್ಞಾನವಲ್ಲ. ಇನ್ನು ಎರಡನೇದು, ಸಮಾಜಶಾಸ್ತ್ರ ಒಂದು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ಗುಣನಿರ್ದೇಶಕ ಶಾಸ್ತ್ರವಲ್ಲ. ಎರಡನೇದು, ಇದು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ಇದು ಗುಣನಿರ್ದೇಶಕ ಶಾಸ್ತ್ರವಲ್ಲ. ಗುಣನಿರ್ದೇಶಕ ಶಾಸ್ತ್ರವಲ್ಲ. ಯಾವುದು? ಸಮಾಜಶಾಸ್ತ್ರ. ಅಂದ್ರೆ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಇದು ವಿಷಯ ಹೇಗಿದೆಯೋ ಹಾಗೆ ಅಭ್ಯಾಸವನ್ನು ಮಾಡುವುದೇ ಹೊರತು ಹೇಗಿರಬೇಕು ಎಂದು ದೃಷ್ಟಿಯಿಂದ ಅಧ್ಯಯನ ಮಾಡುವುದು. ಅಂದ್ರೆ ಹೇಗಿದೆಯೋ ಹಾಗೆ, ಈಗ ಹೇಗಿದೆ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಅಭ್ಯಾಸ ಮಾಡುವುದೇ ಹೊರತು ಹೇಗಿರಬೇಕು ಅಂದ್ರೆ ಭವಿಷ್ಯದ ಬಗ್ಗೆ ಪ್ರಸ್ತುತ ವರ್ತಮಾನ ಅಧ್ಯಯನ ಮಾಡ್ತಕ್ಕಂಥದ್ದಾಗಿದೆ. ಸೊ ಈ ಒಂದು ದೃಷ್ಟಿಕೋನ ಅಂದ್ರೆ ನಿಶ್ಚಯಾತ್ಮಕ ಶಾಸ್ತ್ರ ಅಂದರೆ ನೈತಿಕವೂ ಅಲ್ಲ ಅಥವಾ ಅನೈತಿಕವೂ ಅಲ್ಲ, ಆದರೆ ಇದು ನಿರಪೇಕ್ಷವಾದದ್ದು, ತಟಸ್ಥ ಅಂತ ಹೇಳಿ ಅರ್ಥ. ಅಂದ್ರೆ ನೈತಿಕ ವಿಷಯಗಳಲ್ಲಿ ಸಮಾಜಶಾಸ್ತ್ರ ಯಾವಾಗಲೂ ಕೂಡ ತಟಸ್ಥ ಧೋರಣೆಯನ್ನ ಹೊಂದಿದೆ ಅಂತ ಹೇಳಿ ಅರ್ಥ. ನ್ಯೂಟ್ರಲ್ ಅದು ಹೇಳಿದ್ರೆ ಹೇಗಿದೆಯೋ ಹಾಗೆ ಅಭ್ಯಾಸ ಮಾಡಬೇಕು, ಹೇಗಿರಬೇಕು ಅಂತೇಳಿ ಡೈರೆಕ್ಷನ್ ಕೊಡೋಲ್ಲ. ಇದು ಮುಖ್ಯವಾದದ್ದು. ನೆಕ್ಸ್ಟ್, ಇದು ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ. ಇದು ಶುದ್ಧ ಶಾಸ್ತ್ರವೇ ಹೊರತು ಅನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾರೆ. ಅಪ್ಲೈಡ್ ವಿಜ್ಞಾನವಲ್ಲ, ಅನ್ವಯಿಕ ವಿಜ್ಞಾನ ಅಲ್ಲ. ಅಂದ್ರೆ ಯಾವ ರೀತಿ ಸಮಾಜಶಾಸ್ತ್ರ ಶುದ್ಧ ಶಾಸ್ತ್ರವಾಗಿರ್ತಕ್ಕಂತಹ ಸಮಾಜಶಾಸ್ತ್ರದ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಕೇವಲ ಜ್ಞಾನ ಸಂಪಾದನೆಯೇ ಹೊರತು ಪ್ರಾಯೋಗಿಕ ಶಾಸ್ತ್ರಗಳಂತೆ ಹೊಸ ಜ್ಞಾನದ ಶೋಧನೆಯಲ್ಲ. ಅಂದ್ರೆ ಪ್ಯೂರ್ ಸೈನ್ಸ್ ಅಲ್ಲ ಇದು. ಯಾಕಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಮಾಡಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಮಾನವನ ಜೊತೆ ನಾವು ವಿಜ್ಞಾನದಲ್ಲಿ ಯಾವ ರೀತಿ ಟೆಸ್ಟ್ ಮಾಡಿ ರಿಪೋರ್ಟ್ ಕಂಡುಕೊಂಡು ಅಕ್ಯುರೇಟ್ ರಿಸಲ್ಟ್ ಅನ್ನು ಹೇಳ್ತೀವಿ, ಇಲ್ಲಿ ಅಷ್ಟೊಂದು ಅಕ್ಯುರೇಟಿ ಇರೋದಿಲ್ಲ, ಸ್ಪೆಸಿಫಿಕ್ನೆಸ್ ಇರೋದಿಲ್ಲ. ಮಾನವನ ವರ್ತನೆ, ಸಮಯ, ಸಂದರ್ಭ ಮತ್ತು ಸನ್ನಿವೇಶಗಳು ಏನಾದ್ರೆ ಬದಲಾವಣೆ ಆಗ್ತದೆ. ಯಾಕಂದ್ರೆ ಮಾನವನ ಮೇಲೆ ಪ್ರಯೋಗ ಮಾಡಬೇಕಾಗ್ತಕ್ಕಂಥದ್ದು.
ಹಾಗಾಗಿ ಇದು ಶುದ್ಧ ಶಾಸ್ತ್ರವೇ ಹೊರತು ಅಂದರೆ ಪ್ಯೂರ್ ಸೈನ್ಸ್ ಆಗಿರದೇ ಇದು ಕೇವಲ ಪ್ರಾಯೋಗಿಕ ಅಥವಾ ಅನ್ವಯಿಕ ಅಪ್ಲೈಡ್ ಸೈನ್ಸ್ ಎಲ್ಲ ಆಗಲ್ಲ. ಅದು ನಾವೇನು ರಿಸಲ್ಟನ್ನು ಮಾಡ್ಬೇಕು ಅದನ್ನ ರಿಸಲ್ಟ್ ತರಲಿಕ್ಕೆ ಸಾಧ್ಯತೆ ಆಗ್ತದೆ. ನಾಲ್ಕನೇದು ಸಮಾಜಶಾಸ್ತ್ರ ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆಯೇ ಹೊರತು ಮೂರ್ತ ಸ್ವರೂಪದ ಅಮೂರ್ತ ಕಣ್ಣಿಗೆ ಕಾಣ ಅಮೂರ್ತ ಸ್ವರೂಪದ ವಿಜ್ಞಾನವೇ ಹೊರತು ಇದು ಮೂರ್ತ ಸ್ವರೂಪದ ವಿಜ್ಞಾನವಲ್ಲ. ಮೂರ್ತ ಸ್ವರೂಪದ ವಿಜ್ಞಾನವಲ್ಲ. ಅರ್ಥ ಆಯ್ತಾ? ಅಂದ್ರೆ ಕೆಲವೊಂದು ಮಾನವನ ನಿರ್ದಿಷ್ಟ ಘಟನೆಗಳ ಮೂರ್ತ ರೂಪದಲ್ಲಿ ಇದು ಆಸಕ್ತಿಯೂ ಆಗಿದೆ. ಆದರೆ ಸಾಮಾನ್ಯ ಸ್ವರೂಪದ ಮಾನವನ ಘಟನೆಗಳ ರೂಪ ಹಾಗೂ ನಮೂನೆಗಳಲ್ಲಿ ಮಾತ್ರ ಆಸಕ್ತಿಯಾಗಿದೆ. ಅಂದ್ರೆ ಈ ಉದಾಹರಣೆಗೆ ಹೇಳ್ತಾರೆ, ಸಮಾಜಶಾಸ್ತ್ರ ಇತಿಹಾಸದಲ್ಲಿ ಯಾವುದೇ ನಿಶ್ಚಿತವಾದಂತಹ ಯುದ್ಧ ಅಥವಾ ಕ್ರಾಂತಿಯಲ್ಲಿ ಆಸಕ್ತಿ ಹೊಂದಿಲ್ಲ. ಅರ್ಥಾತ್ ವಿಭಿನ್ನ ರೀತಿಯ ಸಾಮಾಜಿಕ ಸಂಘರ್ಷಗಳೆಂದು ಭಾವಿಸಿ ಅವುಗಳ ಸಾಮಾನ್ಯ ಸ್ವರೂಪ ಹಾಗೂ ಲಕ್ಷಣಗಳನ್ನು ಅಭ್ಯಾಸ ಮಾಡುತ್ತದೆ. ನೋಡಿ, ಇತಿಹಾಸದಲ್ಲಿ ಅನೇಕ ಯುದ್ಧಗಳು ನಡೀತವೆ. ಹೇಗೆ ನಡೀತು ಅವುಗಳೆಲ್ಲಗಳ ಕಾರಣ ಪರಿಣಾಮಗಳನ್ನು ತಿಳಿಸ್ತದೆ. ಆದರೆ ಆ ರೀತಿ ಇದು ಸಮಾಜಶಾಸ್ತ್ರ ಒಂದು ರೂಪ ಹಾಗೂ ನಮೂನೆಗಳ ಬಗ್ಗೆ ಅಭ್ಯಾಸ ಮಾಡುತ್ತದೇ ಹೊರತು ಅದು ಮೂರ್ತ ಸ್ವರೂಪದ್ದಲ್ಲ. ವಿಭಿನ್ನ ರೀತಿಯ ಸಾಮಾಜಿಕ ಸಂಘರ್ಷಗಳು ಅಂತ ಪರಿಗಣಿಸುತ್ತದೆ ಯಾವುದು ಸಮಾಜ ಶಾಸ್ತ್ರ. ಇನ್ನು ಐದನೇದು ಸಮಾಜಶಾಸ್ತ್ರ ಒಂದು ವಿಜ್ಞಾನವಾಗಿದೆಯೇ ಹೊರತು ಅಂದರೆ ಸಾಮಾನ್ಯ ವಿಜ್ಞಾನವಾಗಿದೆಯೇ ಹೊರತು ಇದು ಸಾಮಾನ್ಯ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ವಿಜ್ಞಾನ ಅಲ್ಲ. ವಿಶೇಷ ವಿಜ್ಞಾನವಲ್ಲ. ನೋಡಿ, ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಕೇವಲ ಒಂದು ಸಾಮಾನ್ಯ ವಿಜ್ಞಾನವಾಗಿದೆ. ಅಂದ್ರೆ ಮಾನವನ ಸಮಾಜದ ಸಂಬಂಧಗಳ ಪ್ರಕ್ರಿಯೆಗಳನ್ನು ಅಥವಾ ಮಾನವನ ಅಂತರ್ಕ್ರಿಯೆಗಳ ಬಗ್ಗೆ ಒಳಗೊಳ್ಳತಕ್ಕಂತಹ ಆರ್ಥಿಕ, ರಾಜಕೀಯ, ಸಾಮಾಜಿಕ, ನೈತಿಕ, ಬೌದ್ಧಿಕ ಮುಂತಾದಂತಹ ಹಲವು ಸ್ಥಿತಿಗಳ ಸಾಮಾನ್ಯ ಸ್ವರೂಪವನ್ನ ಅಧ್ಯಯನ ಮಾಡುತ್ತದೆ. ಇದರ ಅಧ್ಯಯನ ವ್ಯಾಪ್ತಿ ವಿಶಾಲವಾದುದೇ ಹೊರತು ಉಳಿದ ಸಮಾಜ ವಿಜ್ಞಾನಗಳಂತೆ ಸೀಮಿತವಾದುದಲ್ಲ ಅಥವಾ ವಿಶೇಷ ವಿಜ್ಞಾನವೂ ಅಲ್ಲ. ಯಾವುದು ಸಮಾಜ ಶಾಸ್ತ್ರ. ವಿಜ್ಞಾನದ ಅಂತಕ್ಕಂಥ ವ್ಯಾಪ್ತಿ ಬಹಳ ಇರ್ತದೆ. ಅದರಲ್ಲಿ ಪ್ರಾಯೋಗಿಕ ವಿಜ್ಞಾನ ಹೆಚ್ಚು ಅಗತ್ಯವಾಗಿ ಬೇಕಾಗಿರ್ತದೆ.